ಪ್ರಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಾಲ ಬಾಲೆಯರಿಗೆ ಬಾಹ್ಯಾಕಾಶ ಪುಸ್ತಕ ಮಾಲೆ ಈ ಸರಣಿಕೆಯ 11ನೇ ಭಾಗವನ್ನು ನಾನು ಓದುತ್ತಿದ್ದೇನೆ. ವಿಷಯ ಬಾಹ್ಯಾಕಾಶ ತ್ಯಾಜ್ಯ. ಇದನ್ನು ಬರೆದವರು ಶಿವಪ್ರಕಾಶ್ ಬಿ. ಪ್ರಿಯ ವೀಕ್ಷಕರೇ, ಮಾಮೂಲಿನಂತೆ ಅಧ್ಯಕ್ಷರ ಸಂದೇಶ, ನಿರ್ದೇಶಕರ ಸಂದೇಶ ಮತ್ತು ಸಂಪಾದಕ ಮಂಡಳಿ ಈ ಪುಟಗಳ ವಿಷಯ ಒಂದೇ ಆಗಿರುವುದರಿಂದ ನಾನು ಓದುವುದಿಲ್ಲ. ಲೇಖಕರ ಮಾತು. ಬಾಲಬಾಲೆಯರಿಗೆ ಬಾಹ್ಯಾಕಾಶ ವಿಜ್ಞಾನದ ಮೂಲಭೂತ ಅಂಶಗಳನ್ನು ತಿಳಿಸುವ ಸಲುವಾಗಿ ಇಸ್ರೋ ಸಂಸ್ಥೆಯು UR ರಾವ್ ಉಪಗ್ರಹ ಕೇಂದ್ರವು ಕಿರುಪುಸ್ತಕಗಳನ್ನು ಪ್ರಕಟಿಸುತ್ತಿದೆ. ಬಾಹ್ಯಾಕಾಶದ ಹಲವಾರು ಉಪಯೋಗಗಳನ್ನು ಅರಿತ ಮಾನವನು ಬಾಹ್ಯಾಕಾಶವನ್ನು ತನ್ನ ಜೀವನದ ಸುಧಾರಣೆಗಾಗಿ ಬಳಸಲಾರಂಭಿಸಿದ. ರಷ್ಯಾದ ಸ್ಪುಟ್ನಿಕ್ ಉಪಗ್ರಹದ ಉಡಾವಣೆಯೊಂದಿಗೆ 1957ರಲ್ಲಿ ಬಾಹ್ಯಾಕಾಶ ಯುಗ ಪ್ರಾರಂಭವಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ಹಲವಾರು ರೀತಿಯ ಉಪಗ್ರಹಗಳು ಮತ್ತು ರಾಕೆಟ್ಗಳು ಅಂತರಿಕ್ಷಕ್ಕೆ ಹಾರಿವೆ. ಪೃಥ್ವಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಮಾನವನು ಹೆಚ್ಚು ಹೆಚ್ಚು ಬಳಸುತ್ತಾ ಬಂದಂತೆ ಪ್ರಾರಂಭವಾದ ಒಂದು ಮುಖ್ಯವಾದ ಸಮಸ್ಯೆ ಎಂದರೆ ಹೀಗೆ ಬಳಸಿದಾಗ ಉತ್ಪನ್ನವಾದ ಕಸ ಮತ್ತು ತ್ಯಾಜ್ಯ. ಇದರ ನಿರ್ಮೂಲನೆ ಮತ್ತು ನಿರ್ವಹಣೆಯೇ ಒಂದು ದೊಡ್ಡ ತಲೆನೋವಾಗುತ್ತದೆ. ಬಾಹ್ಯಾಕಾಶದ ಬಳಕೆ ಹೆಚ್ಚಾದ ಹಾಗೆಲ್ಲ ಬಾಹ್ಯಾಕಾಶದಲ್ಲಿಯ ತ್ಯಾಜ್ಯ ಕಸದ ಪ್ರಮಾಣ ಹೆಚ್ಚಾಗುತ್ತಿದೆ. ಮುಂದೊಂದು ದಿನ ಹೆಚ್ಚಿದ ತ್ಯಾಜ್ಯದಿಂದ ಬಾಹ್ಯಾಕಾಶದ ಬಳಕೆಯೇ ದುಸ್ತರವಾಗಬಹುದೆಂಬ ಭಯ ವಿಜ್ಞಾನಿಗಳನ್ನು ಕಾಡಲಾರಂಭಿಸಿದೆ. ಈ ಪುಟ್ಟ ಪುಸ್ತಕದಲ್ಲಿ ಬಾಹ್ಯಾಕಾಶ ಕಸ ಎಂದರೇನು, ಇದರ ಈಗಿನ ಪ್ರಮಾಣ ಎಷ್ಟು, ಇದರಿಂದಾಗುವ ತೊಂದರೆಗಳೇನು, ಇದರ ನಿರ್ವಹಣೆಗೆ ನಡೆಯುತ್ತಿರುವ ಪ್ರಯತ್ನಗಳು ಇವೆಲ್ಲದರ ಕಿರು ಪರಿಚಯವನ್ನು ನೀಡಲಾಗಿದೆ. ಈ ಪುಸ್ತಕವನ್ನು ಓದಿದ ನಂತರ ಮಕ್ಕಳಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಕುತೂಹಲ ಮೂಡಿ ಅವರು ಇದರ ವಿಚಾರಗಳನ್ನು ಇನ್ನಷ್ಟು ತಿಳಿದುಕೊಳ್ಳಲು ಉತ್ಸುಕರಾದರೆ ನನ್ನ ಈ ಪ್ರಯತ್ನ ಸಫಲವಾದಂತೆ ಭಾವಿಸುತ್ತೇನೆ. ಈ ಪುಸ್ತಕ ಬರೆಯಲು ಅವಕಾಶವಿತ್ತ UR ರಾವ್ ಉಪಗ್ರಹ ಕೇಂದ್ರ ನಿರ್ದೇಶಕರಾದ ಶ್ರೀ ಎಂ ಶಂಕರನ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಪುಸ್ತಕ ಸರಣಿಯ ಸಂಪಾದಕ ಮಂಡಳಿಗೆ ಮತ್ತು ಸಂಸ್ಥೆಯ ಎಲ್ಲ ಸಹೋದ್ಯೋಗಿಗಳಿಗೂ ನಮ್ರ ನಮನಗಳು. ಶಿವಪ್ರಕಾಶ್ ಬಿ. ಪ್ರಸ್ತಾವನೆ. 4 ಅಕ್ಟೋಬರ್ 1957 ಪಳಪಳ ಹೊಳೆಯುತ್ತಿದ್ದ ಸುಮಾರು 2 ಅಡಿ ಸುತ್ತಳತೆಯ ಚೆಂಡಿನಾಕಾರದ ಉಪಕರಣವನ್ನು ಹೊತ್ತುಕೊಂಡು 8K-71PS ರಾಕೆಟ್ ರಷ್ಯಾದ ಬೈಕನೂರು ಉಡಾವಣಾ ಕೇಂದ್ರದಿಂದ ಆಕಾಶಕ್ಕೆ ಚಿಮ್ಮಿತು. ನಂತರದ ಕೆಲವೇ ನಿಮಿಷಗಳಲ್ಲಿ 84 kg ತೂಕದ ಈ ಚೆಂಡನ್ನು ಸುಮಾರು 215 ಕಿಲೋಮೀಟರ್ ಎತ್ತರಕ್ಕೆ ಕೊಂಡೊಯ್ದು ಸುರಕ್ಷಿತವಾಗಿ ಅಲ್ಲಿ ಅದನ್ನು ಕಕ್ಷೆಗೆ ತಲುಪಿಸಿತು. 215 ಕಿಲೋಮೀಟರ್ ಇಂಟು 939 ಕಿಲೋಮೀಟರ್ ಎತ್ತರದ ಅಂಡಾಕಾರದ ಕಕ್ಷೆಯನ್ನು ಸೇರಿದ ಈ ಚೆಂಡು ಅಲ್ಲಿ ಜಿರಳೆಯ ಮೀಸೆಯಂತೆ ಕಾಣುತ್ತಿದ್ದ ತನ್ನ 4 ಆಂಟೆನಾಗಳನ್ನು ಹೊರಚಾಚಿ ಭೂಮಿಗೆ ಮೊದಲ ಸಂಕೇತಗಳನ್ನು ಕಳುಹಿಸಿತು. ಈ ಮೂಲಕ ಬಾಹ್ಯಾಕಾಶ ಯುಗಕ್ಕೆ ನಾಂದಿ ಹಾಡಿತು. ಇದೇ ಮಾನವ ನಿರ್ಮಿತ ಮೊದಲ ಕೃತಕ ಉಪಗ್ರಹ ಸ್ಪುಟ್ನಿಕ್ 1. ದೃಶ್ಯ 1. ಅಕ್ಟೋಬರ್ 1957 ಬೆಂಗಳೂರಿನ KR ಮಾರ್ಕೆಟ್ನಿಂದ ಮೈಸೂರು ಬ್ಯಾಂಕ್ ವೃತ್ತಕ್ಕೆ ಅವೆನ್ಯೂ ರಸ್ತೆಯಲ್ಲಿ ನಿಮ್ಮ ಕಾರಿನಲ್ಲಿ ಹೋಗುತ್ತಿದ್ದೀರಿ. ಆಗ ಬೆಂಗಳೂರಿನಲ್ಲಿ ಎಲ್ಲೋ ಒಂದೊಂದು ವಾಹನಗಳಿದ್ದವು. ಅದರಲ್ಲೂ ಅವೆನ್ಯೂ ರಸ್ತೆಯಲ್ಲಿ ನಿಮ್ಮ ಕಾರು ಬಿಟ್ಟರೆ ಬೇರೆ ಯಾವ ವಾಹನವೂ ಇಲ್ಲ. ಯಾವ ಅಡೆತಡೆಯೂ ಇಲ್ಲದೆ ಆರಾಮವಾಗಿ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ನಿಲ್ದಾಣ ತಲುಪುತ್ತೀರಿ. ದೃಶ್ಯ 2. ಅಕ್ಟೋಬರ್ 2021 ಅದೇ ಅವೆನ್ಯೂ ರಸ್ತೆ, ಅದೇ KR ಮಾರ್ಕೆಟ್ನಿಂದ ಮೈಸೂರು ಬ್ಯಾಂಕ್ ವೃತ್ತಕ್ಕೆ ನಿಮ್ಮ ಕಾರಿನಲ್ಲಿ ಹೋಗಬೇಕಿದೆ. ಈಗಿನ ಅವೆನ್ಯೂ ರಸ್ತೆ ನೋಡಿದ್ದೀರಲ್ಲ, ಎಲ್ಲೆಲ್ಲೂ ಗಿಜಿಗಿಜಿ ಜನರು.
ಹೇಗೆಂದರೆ ಹಾಗೆ ಹೋಗುವ ಆಟೋಗಳು, ಎಲ್ಲಿಂದಲೋ ನುಗ್ಗುವ ದ್ವಿಚಕ್ರ ವಾಹನಗಳು, ದುತ್ತನೆ ಅಡ್ಡ ಬರುವ ಕೈಗಾಡಿಗಳು, ಇದು ಸಾಲದು ಎಂಬಂತೆ ರಸ್ತೆಗೆ ಅಡ್ಡ ಮಲಗಿರುವ ದನಗಳು, ಬೀದಿ ನಾಯಿಗಳು. ಅಬ್ಬಬ್ಬ, ಇಂತಹ ರಸ್ತೆಯಲ್ಲಿ ಕಾರನ್ನು ಯಾರಿಗೂ ತಾಗದಂತೆ ಓಡಿಸಬೇಕು, ಅಸಾಧ್ಯ ಎನ್ನುತ್ತೀರಾ? ಇದೇನು ಬಾಹ್ಯಾಕಾಶ ತ್ಯಾಜ್ಯದ ಬಗ್ಗೆ ಬರೆದ ಪುಸ್ತಕದಲ್ಲಿ ಬೆಂಗಳೂರಿನ ಅವೆನ್ಯೂ ರಸ್ತೆಯ ವಿಚಾರ ಎಂದು ಯೋಚಿಸುತ್ತಿದ್ದೀರಾ? ಕಾರಣ ಇದೆ. ದೃಶ್ಯ 1, ಅಂದು ಸ್ಪುಟ್ನಿಕ್ ಬಾಹ್ಯಾಕಾಶಕ್ಕೆ ಹಾರಿದಾಗ ಇದ್ದ ಬಾಹ್ಯಾಕಾಶದ ಪರಿಸ್ಥಿತಿ. ದೃಶ್ಯ 2, ಈಗ ಉಡಾವಣೆಯಾಗುತ್ತಿರುವ ಉಪಗ್ರಹಗಳು ಎದುರಿಸುತ್ತಿರುವ ಬಾಹ್ಯಾಕಾಶದ ಸ್ಥಿತಿ. ಉಪಗ್ರಹಗಳ ಹಲವಾರು ಉಪಯುಕ್ತತೆಗಳನ್ನು ಮನಗಂಡ ಮಾನವ ಸ್ಪುಟ್ನಿಕ್ನಿಂದ ಆರಂಭವಾಗಿ ಇಲ್ಲಿಯವರೆಗೆ ಸಾವಿರಾರು ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಹಾರಿಸಿದ್ದಾನೆ. ಇವುಗಳಲ್ಲಿ ಹಲವಾರು ತಮ್ಮ ಉಪಯುಕ್ತ ಆಯುಷ್ಯ ಮುಗಿಸಿವೆ, ಹಲವು ಕೆಟ್ಟು ಹೋಗಿವೆ, ಕೆಲವು ಸಿಡಿದು ಹೋಗಿವೆ. ಇವುಗಳ ಉಡಾವಣೆಗೆ ಬಳಸಿದ ರಾಕೆಟ್ಗಳ ಕೊನೆಯ ಹಂತಗಳು ಮತ್ತು ಇತರ ಬಿಡಿಭಾಗಗಳು ಕೂಡ ಬಾಹ್ಯಾಕಾಶದಲ್ಲೇ ತೇಲಾಡುತ್ತಿವೆ. ಇದರಲ್ಲಿ ಕೆಲವು ಮಾತ್ರ ಭೂಮಿಯ ಕಡೆಗೆ ಬೀಳುತ್ತಾ ವಾತಾವರಣದ ಘರ್ಷಣೆಗೆ ಸಿಕ್ಕಿ ಬೂದಿಯಾಗಿವೆ. ಹಾಗೇ ಬೀಳದೆ ಉಳಿದ ಅನುಪಯುಕ್ತ ವಸ್ತುಗಳೆಲ್ಲವೂ ಸೇರಿ ಬಾಹ್ಯಾಕಾಶದ ತ್ಯಾಜ್ಯ ಕಸವಾಗಿ ಪರಿವರ್ತಿತವಾಗಿ ಈಗ ಉಡಾವಣೆಯಾಗುತ್ತಿರುವ ರಾಕೆಟ್ಗಳಿಗೆ ಮತ್ತು ಉಪಗ್ರಹಗಳಿಗೆ ದೊಡ್ಡ ತಲೆನೋವಾಗಿವೆ. ಬಾಹ್ಯಾಕಾಶ ವಿಜ್ಞಾನಿಗಳ ನಿದ್ದೆ ಕೆಡಿಸಿವೆ. ಹಾಗಾದರೆ ಬಾಹ್ಯಾಕಾಶದ ತ್ಯಾಜ್ಯ, ಬಾಹ್ಯಾಕಾಶ ಕಸ, ಬಾಹ್ಯಾಕಾಶದ ಭಗ್ನಾವಶೇಷಗಳು ಎಂದೆಲ್ಲ ಕರೆಸಿಕೊಳ್ಳುವ ಇದು ಏನು? ಇದರಿಂದ ಏನೇನು ತೊಂದರೆಗಳು? ಇವುಗಳ ನಿರ್ಮೂಲನೆ ಸಾಧ್ಯವೇ? ನೋಡೋಣ ಬನ್ನಿ. ಬಾಹ್ಯಾಕಾಶ ಕಸ ಏನಿದು? ಯಾವುದೇ ಮಾನವ ನಿರ್ಮಿತ ವಸ್ತು ಬಾಹ್ಯಾಕಾಶದಲ್ಲಿ ಅಂದರೆ ಭೂಕಕ್ಷೆಯಲ್ಲಿ ಇದ್ದು ಅದರಿಂದ ನಮಗೆ ಏನೂ ಉಪಯೋಗಗಳಿಲ್ಲದೆ ಇದ್ದರೆ ಅದನ್ನು ಬಾಹ್ಯಾಕಾಶದ ಕಸ ಅಥವಾ ತ್ಯಾಜ್ಯ ಎನ್ನಬಹುದು. ಇಂತಹ ಕಸದಲ್ಲಿ ಏನೆಲ್ಲ ಇದೆ ಗೊತ್ತೇ? ಆಯುಷ್ಯ ಮುಗಿದ ಉಪಗ್ರಹಗಳು, ಕೆಟ್ಟು ಹೋದ ಉಪಗ್ರಹಗಳು, ರಾಕೆಟ್ನ ಕೊನೆಯ ಹಂತಗಳು, ರಾಕೆಟ್ನ ಇಂಜಿನ್ಗಳು, ಉಪಗ್ರಹ ಮತ್ತು ರಾಕೆಟ್ ಹೊರಸೂಸಿದ ಇಂಧನದ ಘನೀಕೃತ ಧೂಳು. ಇಷ್ಟಕ್ಕೆ ಮುಗಿಯಲಿಲ್ಲ. ಅಂತರಿಕ್ಷಯಾನಿಗಳು ಬಿಸಾಡಿದ ಕಸದ ಚೀಲಗಳು, ಕಳೆದುಕೊಂಡ ಕ್ಯಾಮರಾ, ಕಟಿಂಗ್ ಪ್ಲೇಯರ್, ಕೈಗವಸು, ಮಾನವನ ಗಗನಯಾನಕ್ಕೆ ಮುಂಚೆ ಬಾಹ್ಯಾಕಾಶಕ್ಕೆ ಕಳಿಸಿದ ಕೋತಿ ಮತ್ತು ನಾಯಿಗಳ ಶವಗಳು ಒಂದೇ ಎರಡೇ? ಬಾಹ್ಯಾಕಾಶ ಕಸ ಅತ್ಯಂತ ಹೆಚ್ಚಾಗಿರುವುದು ಭೂಮಿಯ ಕೆಳ ಹಂತದ ಕಕ್ಷೆಗಳಲ್ಲಿ, ಅಂದರೆ 400 ಕಿಲೋಮೀಟರ್ನಿಂದ 1000 ಕಿಲೋಮೀಟರ್ ಎತ್ತರದ ಕಕ್ಷೆಗಳಲ್ಲಿ. ಇದನ್ನು ಬಿಟ್ಟರೆ 35,786 ಕಿಲೋಮೀಟರ್ ಎತ್ತರದಲ್ಲಿ ಭೂಮಧ್ಯ ರೇಖೆಯ ಮೇಲಿರುವ ಭೂಸ್ಥಿರ ಕಕ್ಷೆಯಲ್ಲಿ. ಭೂಸ್ಥಿರ ಕಕ್ಷೆ ಮಾನವನಿಗೆ ಅತ್ಯಂತ ಉಪಯುಕ್ತವಾದ ಸಂವಹನ ಉಪಗ್ರಹಗಳಿರುವ ಕಕ್ಷೆ. ಇಲ್ಲಿರುವ ಉಪಗ್ರಹಗಳೇ ನಮಗೆ ದೂರವಾಣಿ, ಟಿವಿ, ಇಂಟರ್ನೆಟ್, ಹವಾಮಾನ ಮುನ್ಸೂಚನೆ ಮತ್ತು ಪ್ರಕೃತಿ ವಿಕೋಪಗಳ ಮುನ್ಸೂಚನೆ ಮುಂತಾದ ಹಲವು ಸೇವೆಗಳನ್ನು ಕೊಡುತ್ತಿರುವುದು. ಆದ್ದರಿಂದಲೇ ಇಲ್ಲಿ ಎಲ್ಲ ದೇಶಗಳು ತಮ್ಮ ಉಪಗ್ರಹಗಳನ್ನು ಹೊಂದಲು ಪೈಪೋಟಿ ನಡೆಸುತ್ತಿವೆ. ಇಲ್ಲಿರುವ ಉಪಗ್ರಹಗಳು ದೊಡ್ಡ ಗಾತ್ರದವು, ಸುಮಾರು 4 ರಿಂದ 6 ಟನ್ ತೂಗುವಂಥವು. ಏಕೆಂದರೆ ಇವುಗಳನ್ನು ಸುಮಾರು 15 ವರ್ಷ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಿರುತ್ತಾರೆ. ಹಾಗೆಯೇ ಏನಾದರೂ ಕೆಟ್ಟರೆ ಬಾಹ್ಯಾಕಾಶದಲ್ಲಿ ಇವು ದೊಡ್ಡ ತ್ಯಾಜ್ಯಗಳೇ ಆಗಿಬಿಡುತ್ತವೆ. ಬಾಹ್ಯಾಕಾಶದಲ್ಲಿ ಇರುವ ಕಸದ ರಾಶಿ ಎಷ್ಟು? ಸುಲಭವಾಗಿ ಗುರುತಿಸಬಹುದಾದ ಮತ್ತು ಜಾಡನ್ನು ಹಿಡಿಯಬಹುದಾದ ದೊಡ್ಡ ವಸ್ತುಗಳು ಸುಮಾರು 20,000 ಎಂದು ಅಮೆರಿಕದ ಸ್ಪೇಸ್ ಸರ್ವೆಲೆನ್ಸ್ ನೆಟ್ವರ್ಕ್ SSN ಎಂಬ ಸಂಸ್ಥೆ 1919ರಲ್ಲೇ ಗುರುತಿಸಿದೆ. ಇದರಲ್ಲಿ 2200 ಕಾರ್ಯಾಚರಣೆಯಲ್ಲಿರುವ ಉಪಗ್ರಹಗಳು,
ಉಳಿದೆಲ್ಲವೂ ಅನುಪಯುಕ್ತ ವಸ್ತುಗಳು. 10 ಸೆಂಟಿಮೀಟರ್ಗಿಂತ ದೊಡ್ಡ ಗಾತ್ರದ ಸುಮಾರು 34,000 ವಸ್ತುಗಳಿವೆ. 1 ರಿಂದ 10 ಸೆಂಟಿಮೀಟರ್ ಗಾತ್ರದ 9 ಲಕ್ಷ ವಸ್ತುಗಳಿವೆ. 1 ಸೆಂಟಿಮೀಟರ್ಗಿಂತ ಕಡಿಮೆ ಗಾತ್ರದ 178 ಮಿಲಿಯನ್ ವಸ್ತುಗಳಿವೆ. ಇವುಗಳಿಗಿಂತಲೂ ಚಿಕ್ಕದಾದ ತುಣುಕುಗಳ ಲೆಕ್ಕ ಸಿಕ್ಕಿಲ್ಲ. ಇಂತಹ ಸೂಕ್ಷ್ಮ ಕಸಕ್ಕೆ ಅತ್ಯಂತ ಸೂಕ್ಷ್ಮ ಕಸ ಎನ್ನುತ್ತಾರೆ. ಇಂತಹ ಕಸ ಅತ್ಯಂತ ಚಿಕ್ಕದಾಗಿದ್ದರೂ ಇವೂ ಕೂಡ ಉಪಗ್ರಹಗಳಿಗೆ ಸಾಕಷ್ಟು ತೊಂದರೆ ಕೊಡಬಲ್ಲವು. ಈಗ ಉಡಾವಣೆಯಾಗುವ ರಾಕೆಟ್ಗಳು ಮತ್ತು ಉಪಗ್ರಹಗಳು ಇಷ್ಟೆಲ್ಲ ಕಸದ ನಡುವೆ ಯಾವುದಕ್ಕೂ ಡಿಕ್ಕಿ ಹೊಡೆಯದೆ ತನ್ನ ನಿರ್ದಿಷ್ಟ ಕಕ್ಷಾಸ್ಥಾನವನ್ನು ತಲುಪಬೇಕು. 900 ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲೂ ಉಪಗ್ರಹಗಳ ವೇಗ ಗಂಟೆಗೆ ಸುಮಾರು 27,000 ಕಿಲೋಮೀಟರ್. ಇಷ್ಟು ವೇಗದಲ್ಲಿ ಡಿಕ್ಕಿ ಹೊಡೆದರೆ 1 ಸೆಂಟಿಮೀಟರ್ ಗಾತ್ರದ ಒಂದು ಸಣ್ಣ ಕಸದ ತುಣುಕು ಸಹ ದೊಡ್ಡ ಬಂಡೆಯಷ್ಟು ಅನಾಹುತ ಉಂಟುಮಾಡಬಹುದು. ಬಾಹ್ಯಾಕಾಶ ಕಸ ಏನಿದರ ಇತಿಹಾಸ? ಆಗಲೇ ಹೇಳಿದಂತೆ ಸ್ಪುಟ್ನಿಕ್ 1 ಉಪಗ್ರಹ 4 ಅಕ್ಟೋಬರ್ 1957ರಲ್ಲಿ ಉಡಾವಣೆಯಾಯಿತು. ಸುಮಾರು 25 ದಿನ ಕಕ್ಷೆಯಲ್ಲಿ ಕೆಲಸ ಮಾಡಿತು. 26 ಅಕ್ಟೋಬರ್ 1957ರಂದು ತನ್ನ ಕೊನೆಯ ಸಂಕೇತಗಳನ್ನು ಕಳುಹಿಸಿ ನಂತರ ಕೆಟ್ಟು ಕೂತಿತು. ಬಹುಶಃ ಅಂದೇ ಬಾಹ್ಯಾಕಾಶದ ಮೊದಲ ಕಸ ಉತ್ಪತ್ತಿಯಾಯಿತು ಎನ್ನಬಹುದು. ಬಾಹ್ಯಾಕಾಶ ಯುಗದ ಆರಂಭವಾಗಿ 25 ದಿನದ ನಂತರ ಬಾಹ್ಯಾಕಾಶ ಕಸದ ಯುಗ ಪ್ರಾರಂಭವಾಯಿತು. ಅದಾದ ಮೇಲೆ ಇಲ್ಲಿಯವರೆಗೆ ಸಾವಿರಾರು ಉಪಗ್ರಹಗಳು ಉಡಾವಣೆಯಾಗಿವೆ. ಅವುಗಳಲ್ಲಿ ಆಯುಷ್ಯ ಮುಗಿದು ಮತ್ತು ಕೆಟ್ಟು ಹೋಗಿರುವ ಹಲವು ಉಪಗ್ರಹಗಳು ಕಕ್ಷೆಯಲ್ಲಿ ನಿಯಂತ್ರಣ ತಪ್ಪಿ ಎಲ್ಲೆಂದರಲ್ಲಿ ಅಲೆಯುತ್ತಿವೆ. ಇವುಗಳು ಕಕ್ಷೆಯಲ್ಲಿರುವ ಉಪಯುಕ್ತ ಉಪಗ್ರಹಗಳಿಗೆ ಡಿಕ್ಕಿ ಹೊಡೆದರೆ ಅವುಗಳನ್ನು ತನ್ನಂತೆಯೇ ಕಸವಾಗಿ ಮಾರ್ಪಾಡು ಮಾಡಿಬಿಡುತ್ತವೆ. ಇದು ಒಂದು ರೀತಿಯಲ್ಲಿ ತಾನೂ ಕೆಟ್ಟು ಊರೆಲ್ಲ ಕೆಡಿಸಿದ ಎಂಬ ಗಾದೆ ಮಾತಿನಂತಿದೆ. ಇತ್ತೀಚೆಗೆ ಹಲವಾರು ದೇಶಗಳು ಕಂಡುಹಿಡಿದಿರುವ ಇನ್ನೊಂದು ತಂತ್ರಜ್ಞಾನ ಬಾಹ್ಯಾಕಾಶದ ಕಸವನ್ನು ಹಲವು ಪಟ್ಟು ಹೆಚ್ಚಿಸುವಲ್ಲಿ ತನ್ನ ಕೊಡುಗೆ ನೀಡಿದೆ. ಅದೇನೆಂದರೆ ಉಪಗ್ರಹ ನಾಶ ಮಾಡುವ ಶಸ್ತ್ರ, ASAT ಆ್ಯಂಟಿ ಸ್ಯಾಟಲೈಟ್ ವೆಪನ್. ವಿಶೇಷವಾದ ಕ್ಷಿಪಣಿಯನ್ನು ಆರಿಸಿ ತನ್ನ ಶತ್ರು ರಾಷ್ಟ್ರದ ಉಪಗ್ರಹವನ್ನು ಅದರ ಕಕ್ಷೆಯಲ್ಲಿಯೇ ಒಡೆದು ನಾಶ ಮಾಡುವುದು. ಹೀಗೆ ನಾಶವಾದ ಉಪಗ್ರಹವು ದೊಡ್ಡ ಮತ್ತು ಸಣ್ಣ ಸಾವಿರಾರು ಚೂರುಗಳಾಗಿ ಕಸದ ಒಂದು ದೊಡ್ಡ ಮೋಡವನ್ನೇ ಸೃಷ್ಟಿ ಮಾಡಿಬಿಡುತ್ತವೆ. ಈ ಕಸದ ಮೋಡ ಹಲವಾರು ತಿಂಗಳುಗಳ ಕಾಲ ಕಕ್ಷೆಯಲ್ಲಿದ್ದು ಸುತ್ತಮುತ್ತಲ ಉಪಗ್ರಹಗಳಿಗೆ ತೊಂದರೆ ಕೊಡುತ್ತಿರುತ್ತದೆ. ಸ್ಪುಟ್ನಿಕ್ನಿಂದ ಆರಂಭಿಸಿ ಇಲ್ಲಿಯವರೆಗೂ ಆಗಿರುವ ಎಲ್ಲ ಉಡಾವಣೆಗಳ ಮತ್ತು ಉಪಗ್ರಹಗಳ ಲೆಕ್ಕವನ್ನು ಮಾಡಲೆಂದೇ ಅಮೆರಿಕದಲ್ಲಿ ಒಂದು ಸಂಸ್ಥೆ ಇದೆ. ಅದರ ಹೆಸರು ನೋರಾಡ್. ಉತ್ತರ ಅಮೆರಿಕಾದ ಬಾಹ್ಯಾಂತರಿಕ್ಷ ರಕ್ಷಣಾ ಸಂಸ್ಥೆ. ಈ ಸಂಸ್ಥೆ ಬಾಹ್ಯಾಕಾಶಕ್ಕೆ ಹಾರಿಸಿದ ಎಲ್ಲ ವಸ್ತುಗಳ ಲೆಕ್ಕಾಚಾರದ ಮಾಹಿತಿಯನ್ನು ನಿರ್ವಹಿಸುತ್ತದೆ. ಈ ಮಾಹಿತಿಯನ್ನು ನಿರಂತರವಾಗಿ ನವೀಕರಿಸುತ್ತಲೇ ಇರುತ್ತದೆ. ತಮ್ಮ ಉಪಗ್ರಹ ಮತ್ತು ಉಡಾವಣೆಗಳ ಯೋಜನೆಯನ್ನು ನಿರ್ಧರಿಸಲು ಈ ದತ್ತಾಂಶವು ಬಾಹ್ಯಾಕಾಶ ಸಂಸ್ಥೆಗಳಿಗೆ ಸಹಕಾರಿಯಾಗಿದೆ. ಜಾನ್ ಗಬ್ಬಾರ್ಡ್ ಎಂಬ ವಿಜ್ಞಾನಿಯು ಕಂಡುಹಿಡಿದಿರುವ ಒಂದು ಸೂತ್ರವನ್ನು ಉಪಯೋಗಿಸಿ ಬಾಹ್ಯಾಕಾಶ ತ್ಯಾಜ್ಯಗಳ ಸಾಂದ್ರತೆ ಮತ್ತು ಅವುಗಳ ಜಾಡನ್ನು ಕೂಡ ನಿಖರವಾಗಿ ತಿಳಿಯಬಹುದಾದ ವ್ಯವಸ್ಥೆಯನ್ನು ಈ ಸಂಸ್ಥೆ ಹೊಂದಿದೆ. ಬಾಹ್ಯಾಕಾಶ ತ್ಯಾಜ್ಯದ ಬೆಳವಣಿಗೆ 1957, 1992, 2015. ಬಾಹ್ಯಾಕಾಶ ತ್ಯಾಜ್ಯದ ಬೆಳವಣಿಗೆ. ನೋರಾಡ್ ಸಂಸ್ಥೆಯು ಲೆಕ್ಕಾಚಾರದಂತೆ 1990ರ ವೇಳೆಗೆ ಸುಮಾರು 8,500 ತ್ಯಾಜ್ಯ ವಸ್ತುಗಳು ಕಕ್ಷೆಯಲ್ಲಿವೆ ಎಂಬ ಅಂದಾಜು ಇತ್ತು. 2005ರ ವೇಳೆಗೆ ಇದು
10,000ವನ್ನು ಮುಟ್ಟಿತು. 2006ರಲ್ಲಿ ಈ ಸಂಖ್ಯೆ 19,000ಕ್ಕೆ ಆಯಿತು. 2011ರಲ್ಲಿ 22,000ಕ್ಕೆ ಏರಿತು. ಇದೇ ರೀತಿ ಹೆಚ್ಚುತ್ತಾ ಹೋದರೆ 5 ದಶಕಗಳಲ್ಲಿ ಬಾಹ್ಯಾಕಾಶ ಕಸವು 4 ಪಟ್ಟು ಹೆಚ್ಚಾಗಬಹುದು ಎಂದು ಸೌತಾಂಪ್ಟನ್ ವಿಶ್ವವಿದ್ಯಾಲಯದ ವಿಜ್ಞಾನಿ ಹ್ಯೂ ಲೂಯಿಸ್ ರವರ ಸಂಶೋಧನೆ ತಿಳಿಸಿತ್ತು. ಭೂಮಿಯ ಸಮೀಪದ ಕಕ್ಷೆಯಲ್ಲಿ, ಅಂದರೆ 400 ಕಿಲೋಮೀಟರ್ನಿಂದ 1000 ಕಿಲೋಮೀಟರ್ ಕಕ್ಷೆಯಲ್ಲಿ ಬಾಹ್ಯಾಕಾಶದ ತ್ಯಾಜ್ಯದ ದಟ್ಟಣೆ ಮತ್ತು ಗರಿಷ್ಠ ಮಟ್ಟವನ್ನು ಈಗಾಗಲೇ ಮುಟ್ಟಿದೆ ಎಂದು ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಸಂಸ್ಥೆಯ ವಿಜ್ಞಾನಿಗಳು ಹೇಳಿದ್ದಾರೆ. ಅಂದರೆ ಈ ಕಕ್ಷೆಯಲ್ಲಿರುವ ಅಥವಾ ಇದನ್ನು ದಾಟಬೇಕಾದ ಉಪಗ್ರಹಗಳು ಯಾವುದಾದರೂ ತ್ಯಾಜ್ಯಕ್ಕೆ ಡಿಕ್ಕಿ ಹೊಡೆಯುವ ಆತಂಕ ಅತ್ಯಂತ ಹೆಚ್ಚಿದೆ. ದೂರದಿಂದ ನೋಡಿದರೆ ಶನಿಗ್ರಹದಂತೆ ಭೂಮಿಯ ಸುತ್ತಲೂ ಕೂಡ ಕಸದ ರಾಶಿಯ ಮತ್ತು ಉಪಗ್ರಹಗಳ ಬಳೆಯನ್ನು ನೋಡಬಹುದು. ಕೆಳಹಂತದ ಕಕ್ಷೆಯಲ್ಲಿ ಮತ್ತು ಭೂಸ್ಥಿರ ಕಕ್ಷೆಯಲ್ಲಿ ಇವುಗಳ ಸಾಂದ್ರತೆ ಹೆಚ್ಚು. ಬಾಹ್ಯಾಕಾಶ ಕಸದ ಲಕ್ಷಣಗಳು. ಬಾಹ್ಯಾಕಾಶದ ಕಸದ ಗುಣಲಕ್ಷಣಗಳು. ಒಂದು ಲೆಕ್ಕಾಚಾರದಂತೆ ಈಗ ಬಾಹ್ಯಾಕಾಶದಲ್ಲಿರುವ ಕಸದ ತೂಕ ಸುಮಾರು 9,000 ಟನ್, ಅಂದರೆ ಸುಮಾರು 1,000 ದೊಡ್ಡ ಟ್ರಕ್ಗಳು ತುಂಬುವಷ್ಟು. ಇದರಲ್ಲಿ 90% ಕೆಳ ಹಂತದ ಕಕ್ಷೆಗಳಲ್ಲಿಯೇ ಇದೆ, ಉಳಿದ ಭೂಸ್ಥಿರ ಕಕ್ಷೆಯಲ್ಲಿದೆ. ಕೆಳ ಹಂತದ ಕಕ್ಷೆಗಳಲ್ಲಿರುವ ಉಪಗ್ರಹಗಳ ಸಂಖ್ಯೆಯೂ ಹೆಚ್ಚು. ಹಾಗಾಗಿ ತ್ಯಾಜ್ಯಗಳಿಗೆ ಡಿಕ್ಕಿ ಹೊಡೆಯುವ ಸಂಭವವೂ ಹೆಚ್ಚು. ಭೂ ಸಂಪನ್ಮೂಲಗಳ ಮಾಹಿತಿ ಕೊಡುವ ದೂರ ಸಂವೇದಿ ಉಪಗ್ರಹಗಳು, ಸೇನಾ ಸಂಸ್ಥೆಗಳ ಉಪಗ್ರಹಗಳು, ಸಣ್ಣ ಮತ್ತು ಅತಿ ಸಣ್ಣ ಉಪಗ್ರಹಗಳು, ಮೈಕ್ರೋ ಮತ್ತು ನ್ಯಾನೋ ಉಪಗ್ರಹಗಳು ಮತ್ತು ಇತ್ತೀಚಿನ ಇಂಟರ್ನೆಟ್ ಸೇವೆಯ ಉಪಗ್ರಹ ಸಮೂಹಗಳು ಎಲ್ಲವೂ ಭೂಮಿಯ ಸಮೀಪದ 1,000 ಕಿಲೋಮೀಟರ್ ಒಳಗಿನ ಕಕ್ಷೆಗಳಲ್ಲಿ ಇವೆ. ಭೂಸ್ಥಿರ ಕಕ್ಷೆಯಲ್ಲಿ 35,786 ಕಿಲೋಮೀಟರ್ ಎತ್ತರ ಭಾರೀ ಗಾತ್ರದ ಸಂವಹನ ಉಪಗ್ರಹಗಳಿವೆ. ಸಮೀಪ ಕಕ್ಷೆಯ ಉಪಗ್ರಹಗಳ ತೂಕ 1 ಕಿಲೋಗ್ರಾಂನಿಂದ 1000 ಕಿಲೋಗ್ರಾಂ ಇದ್ದರೆ ಭೂಸ್ಥಿರ ಕಕ್ಷೆಯಲ್ಲಿರುವ ಸಂವಹನ ಉಪಗ್ರಹಗಳ ತೂಕ 3,000 ಕಿಲೋಗ್ರಾಂನಿಂದ 6,500 ಕಿಲೋಗ್ರಾಂ ಆಗುತ್ತದೆ. ಆಯುಷ್ಯ ಮುಗಿಯುವ ಮುನ್ನವೇ ಉಪಗ್ರಹಗಳು ಕೆಟ್ಟರೆ ಇವುಗಳನ್ನು ಅದೇ ಗಾತ್ರದ ಕಸ ಎಂದು ಪರಿಗಣಿಸಬೇಕು. ಆಗ ಇವುಗಳು ನಿಯಂತ್ರಣ ತಪ್ಪಿ ಕಕ್ಷೆಯಲ್ಲಿ ಹೇಗೆಂದರೆ ಹಾಗೆ ತೇಲುತ್ತವೆ. ಆಗ ಇದೇ ಕಕ್ಷೆಯಲ್ಲಿರುವ ಇತರ ಆರೋಗ್ಯವಂತ ಉಪಗ್ರಹಗಳಿಗೆ ಡಿಕ್ಕಿ ಹೊಡೆಯಬಹುದು. ಕೆಟ್ಟುಹೋದ ಕೆಳಹಂತದ ಕಕ್ಷೆಯ ಉಪಗ್ರಹಗಳು ಭೂಮಿಯ ಕಡೆಗೆ ನಿಧಾನವಾಗಿ ಬೀಳಲು ಆರಂಭಿಸುತ್ತವೆ. ಭೂಮಿಯ ವಾತಾವರಣವನ್ನು ಪ್ರವೇಶಿಸಲು ಕೆಲವು ತಿಂಗಳು ಮತ್ತು ವರ್ಷಗಳೇ ಆಗಬಹುದು. ವಾತಾವರಣವನ್ನು ಪ್ರವೇಶಿಸಿದರೆ ಅಲ್ಲಿ ವಾತಾವರಣದ ಘರ್ಷಣೆಗೆ ಸಿಕ್ಕಿ ಬಿಸಿ ಹೆಚ್ಚಾಗಿ ಸುಟ್ಟು ಬೂದಿಯಾಗಿ ಕೆಳಗೆ ಬೀಳುತ್ತವೆ. ಅಲ್ಲಿಯವರೆಗೂ ಅವುಗಳಿಂದ ತೊಂದರೆ ತಪ್ಪಿದ್ದಲ್ಲ. ಭೂಸ್ಥಿರ ಕಕ್ಷೆಯಲ್ಲಿರುವ ಉಪಗ್ರಹಗಳು ಕೆಟ್ಟರೆ ಇನ್ನೊಂದು ರೀತಿಯ ಕಷ್ಟ. ಇಲ್ಲಿನ ಗುರುತ್ವಾಕರ್ಷಣ ಶಕ್ತಿ ಇನ್ನೂ ಕಡಿಮೆ ಇರುವುದರಿಂದ ಇವು ಕೆಟ್ಟರೆ ಹಲವು ವರ್ಷಗಳ ಕಾಲ ಕಕ್ಷೆಯಲ್ಲಿ ಬೇಕಾದಂತೆ ತೇಲುತ್ತಿರುತ್ತವೆ. ಗಾತ್ರವೂ ದೊಡ್ಡದಿರುವುದರಿಂದ ಇವುಗಳು ಉಂಟು ಮಾಡಬಹುದಾದ ಅಪಘಾತದ ಗಾತ್ರವೂ ದೊಡ್ಡದೇ. ಈ ಕಕ್ಷೆಯಲ್ಲಿ ಸುಮಾರು 500 ಉಪಗ್ರಹಗಳು ಕಾರ್ಯನಿರ್ವಹಿಸುತ್ತಿವೆ. ಬಾಹ್ಯಾಕಾಶದ ದುಃಸ್ವಪ್ನ. ಕೆಳಹಂತದ ಕಕ್ಷೆಯಲ್ಲಿ ಸುಮಾರು 2,000 ಉಪಗ್ರಹಗಳು ಕೆಲಸ ಮಾಡುತ್ತಿವೆ. ಅತಿ ವೇಗದಲ್ಲಿ ಭೂಮಿಯನ್ನು ಸುತ್ತುವ ಉಪಗ್ರಹಗಳು ಗಂಟೆಗೆ 27,000 ಕಿಲೋಮೀಟರ್ ಅಡ್ಡ ಬಂದಂತೆ ಯಾವುದೇ ತ್ಯಾಜ್ಯಕ್ಕೆ ಡಿಕ್ಕಿ ಹೊಡೆದರೆ ಆಗುವ ಅನಾಹುತ ಹೇಗಿರಬಹುದೆಂದು ಊಹಿಸಿ. ಇಂತಹ ಅಪಘಾತವಾದರೆ ಆಗ ಸಿಡಿಯುವ ಲೋಹದ ತುಣುಕುಗಳು ಹತ್ತಿರದ ಇನ್ನೊಂದು ಉಪಗ್ರಹಕ್ಕೂ ಡಿಕ್ಕಿ ಹೊಡೆಯಬಹುದು.
ಅದು ಇನ್ನೊಂದಕ್ಕೆ ಮತ್ತೊಂದಕ್ಕೆ ಈಗ ಒಂದಕ್ಕೊಂದು ಡಿಕ್ಕಿ ಹೊಡೆದು ಸರಣಿ ಅಪಘಾತ ಸಂಭವಿಸಿ ಸರಿಪಡಿಸಲಾಗದ ಬಹುದೊಡ್ಡ ಅನಾಹುತವೇ ಆಗಬಹುದು. ಹೀಗೇನಾದರೂ ಆದರೆ ಭೂ ಸಮೀಪ ಕಕ್ಷೆಯೇ ಯುದ್ಧ ನಂತರದ ರಣಭೂಮಿಯಂತಾಗಿ ಬಿಡುತ್ತದೆ. ಅಲ್ಲಿ ಉಪಗ್ರಹಗಳ ತ್ಯಾಜ್ಯದ ರಾಶಿಯೇ ಬೀಳುತ್ತದೆ. ಆಗ ಆ ಕಕ್ಷೆಯೇ ನಿರುಪಯುಕ್ತವಾಗುತ್ತದೆ. ಇದನ್ನು ದಾಟಿ ಮೇಲಿನ ಕಕ್ಷೆಯನ್ನು ತಲುಪುವುದೂ ಕಷ್ಟವಾಗುತ್ತದೆ. ಇಂತಹ ಒಂದು ಸಿದ್ಧಾಂತವನ್ನು ಮಂಡಿಸಿದವರು ಬಾಹ್ಯಾಕಾಶ ವಿಜ್ಞಾನಿ ಕೆಸ್ಲರ್. ಈ ಸಿದ್ಧಾಂತಕ್ಕೆ ಕೆಸ್ಲರ್ ಪರಿಣಾಮ ಎಂಬ ಹೆಸರಿದೆ. ಕೆಸ್ಲರ್ ಎಫೆಕ್ಟ್ ಚಿತ್ರ 2. ಇದು ಎಲ್ಲ ಬಾಹ್ಯಾಕಾಶ ವಿಜ್ಞಾನಿಗಳ ದುಃಸ್ವಪ್ನ. ದಿನದಿನವೂ ಹೆಚ್ಚುತ್ತಿರುವ ಉಪಗ್ರಹಗಳ ಸಂಖ್ಯೆಯಿಂದಾಗಿ ಇಂತಹ ಪರಿಣಾಮ ನನಸಾಗುವ ದಿನವೂ ಬರಬಹುದೇನೋ ಎಂಬ ಭಯ ಎಲ್ಲರನ್ನೂ ಕಾಡುತ್ತಿದೆ. ಭೂಮಿಯ ವಾತಾವರಣ ಮತ್ತು ಮೇಲ್ಮೈನಂತೆಯೇ ಬಾಹ್ಯಾಕಾಶವನ್ನು ಸ್ವಚ್ಛವಾಗಿರಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಯಾರೇ ಕಸದ ಸೃಷ್ಟಿಗೆ ಕಾರಣರಾದರೂ ಅದರ ದುಷ್ಪರಿಣಾಮವನ್ನು ಮಾತ್ರ ಎಲ್ಲರೂ ಅನುಭವಿಸಬೇಕಿದೆ. ಇದು ಒಂದು ರೀತಿಯ ಸಿಗರೇಟ್ ಸೇದುವ ಹಾಗೆ. ಸಿಗರೇಟ್ ಸೇದುವವನಿಗೂ ಹತ್ತಿರದಲ್ಲಿರುವ ಸೇದದವನಿಗೂ ಇಬ್ಬರಿಗೂ ಆರೋಗ್ಯದ ತೊಂದರೆ ತಪ್ಪಿದ್ದಲ್ಲ. ಆದ್ದರಿಂದ ಬಾಹ್ಯಾಕಾಶದ ಕಸವನ್ನು ಕಡಿಮೆ ಮಾಡುವ ಮತ್ತು ನಿರ್ಮೂಲನೆ ಮಾಡುವ ಚಿಂತನೆಗಳು ಪ್ರಾರಂಭವಾಗಿವೆ. ಪ್ರಿಯ ವೀಕ್ಷಕರೇ, ಬಾಲಬಾಲೆಯರಿಗೆ ಬಾಹ್ಯಾಕಾಶ ಪುಸ್ತಕ ಮಾಲೆ ಈ ಸರಣಿಯ 11ನೇ ಸರಣಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ. ಥ್ಯಾಂಕ್ ಯು.